ಕರ್ಣ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನಿಧಿ ರೆಡಿಯಾಗಿ ಬಂದಿದ ತಕ್ಷಣನೇ ಆಗ ಕರ್ಣ ತುಂಬಾನೇ ಖುಷಿ ಪಡ್ತಾರೆ. ಆಗ ಅಜ್ಜಿ ನೋಡಿದ ತಕ್ಷಣ ಹೇಳ್ತಾರೆ, ನಿನ್ನ ಜೀವನದಲ್ಲಿ ಏನೇನೋ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಈ ಥರ ನಡೆಯುತ್ತೆ, ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ ನಿಧಿ. ತುಂಬ ಖುಷಿ ಆಗ್ತಿದೆ, ಆದರೆ ಒಂದು ಕಡೆ ಬೇಜಾರು ಆಗ್ತಿದೆ. ಯಾಕಂದರೆ ನಿತ್ಯನ ಬಗ್ಗೆ ಯೋಚನೆ ಮಾಡ್ತಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ನೀನು ಖುಷಿಯಾಗಿರಬೇಕು. ಇಷ್ಟೇ ದಿನ ಎಲ್ಲದನ್ನೂ ತ್ಯಾಗ ಮಾಡಿದ್ಯಾ ಮನೆಯವ್ರಿಗೋಸ್ಕರ ಅಂತ, ಆದರೆ ನಿನ್ನ ಪ್ರೀತಿ ಈಗ ನಿನಗೆ ಸಿಕ್ಕಿದೆ, ಖುಷಿಯಾಗಿರು ಅಂತ. ಆಗ ಮಾತಾಡಿದ ತಕ್ಷಣನೇ ಅಜ್ಜಿ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ, ಯಾಕಂದರೆ ಕರ್ಣ ಸರ್ನ ಮದುವೆ ಆಗ್ತಿರೋದು ಅಂತ ನಿಧಿ ಹೇಳ್ತಾರೆ. ನಿಧಿ ನೋಡು, ಇಷ್ಟು ದಿನ ಆಗಿರೋದನ್ನೆಲ್ಲ ಮರೆತು ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾವುದ್ರ ಬಗ್ಗೆನೂ ಮಾತಾಡಬಾರ್ದು, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ನನ್ನ ಜೀವನದಲ್ಲಿ ನಾನು ಖುಷಿಯಾಗೇ ಇರ್ತೀನಿ, ನಿನ್ನ ಜೀವನ ನಿನ್ನ ಸಂಸಾರನ ಖುಷಿಯಾಗಿ ನೋಡ್ಕೋಬೇಕು ಅಂತ ಹೇಳಿದ ತಕ್ಷಣ ಆಗ ನಿಜವಾಗ್ಲೂ ನೀನು ತುಂಬಾ ತ್ಯಾಗ ಮಾಡ್ತಿದ್ಯಾ ಅಕ್ಕ ನನಗೋಸ್ಕರ ಅಂತ. ನಿಜವಾಗ್ಲೂ ಇದನ್ನೆಲ್ಲ ನನಗೆ ಒಂದು ಕಡೆ ಒಪ್ಕೋಬೇಕು ಅಂತ ಅನ್ನಿಸ್ತಿದೆ. ಹಾಗೆ ನಿನ್ನ ನೋಡಿದ ತಕ್ಷಣ ಬೇಜಾರಾಗ್ತಿದೆ ಅಂತ ನಿಧಿ ಹೇಳಿದಾಗ, ಇವತ್ತು ನಿನ್ನ ಮದುವೆ, ಈಗ ಮತ್ತೆ ನೀನು ಇದನ್ನೇ ಮಾತಾಡ್ತಾ ಇರಬೇಡ, ದಯವಿಟ್ಟು ನೀನು ಹೋಗಿ ಹಸೆ ಮನೆ ಮೇಲೆ ಕೂತ್ಕೋ ಅಂತ ನಿತ್ಯ ಹೇಳ್ತಾರೆ. ಹಾಗೆ ನಯನತಾರ ರಮೇಶ್ ಅವ್ರ ಹತ್ರ ಹೇಳ್ತಾರೆ, ಅಣ್ಣ ನಿಧಿ ಏನಾದರೂ ನಮ್ಮ ಮನೆ ಸೊಸೆಯಾಗಿ ಬಂದರೆ ಆಗ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ, ಹಾಗೆ ಎಲ್ಲ ಸತ್ಯ ಗೊತ್ತಿದ ಮೇಲೆ ನಿಧಿ ಸುಮ್ಮನೆ ಇರ್ತಾರ? ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ನಿಧಿ ಮತ್ತು ಕರ್ಣ ಇಬ್ಬರು ಸೇರಿಕೊಂಡು ನಮ್ಮನ್ನು ಆಟ ಆಡಿಸ್ತಾರೆ, ಏನು ಮಾಡೋದು ಈಗ ಅಂತ ನಯನತಾರ ಕೇಳಿದಾಗ, ಅದನ್ನೇ ನಾನು ಯೋಚನೆ ಮಾಡ್ತಿರೋದು. ಇಷ್ಟು ದಿನ ಕರ್ಣನ್ಗೆ ಪ್ರೀತಿ ಸಿಗಲಿಲ್ಲ ಅಂತ ಬೇಜಾರಲ್ಲಿರ್ತಿದ್ದ, ಹೇಗೆ ಸತ್ಯ ಹೇಳೋದು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಿದ್ದ. ಆದರೆ ಈಗ ಎಲ್ಲ ಸತ್ಯ ಗೊತ್ತಾಯಿತು, ಇನ್ನು ನಿಧಿನ ಮದುವೆ ಆಗಿ ನಿಧಿ ನಮ್ಮನೆ ಸೊಸೆಯಾಗೇ ಬರ್ತಾರೆ, ಜೊತೆಗೇ ಇರ್ತಾರೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ರಮೇಶ್ ಹೇಳಿದಾಗ, ಒಟ್ನಲ್ಲಿ ನಿನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು, ಆದರೆ ಈಗೇನು ಮಾಡೋದು ನನಗಂತೂ ಗೊತ್ತಿಲ್ಲ ಅಂತ ಕೋಪ ಮಾಡಿಕೊಂಡು ರಮೇಶ್ ಅವರು ನಯನತಾರ ಹತ್ರ ಹೇಳ್ತಿರ್ಬೇಕಾದ್ರೆ, ನನಗೂ ಅದೇ ಗೊತ್ತಾಗ್ತಿಲ್ಲ, ಆದರೆ ನಮ್ಮ ಜಾಗನ ನಾವು ಕಾಪಾಡ್ಕೋಬೇಕು, ಇಲ್ಲ ಅಂದರೆ ಆ ನಿಧಿ ಮತ್ತು ಕರ್ಣ ಇಬ್ರು ಕೂಡ ಈ ಮನೆ ಜವಾಬ್ದಾರಿನೆಲ್ಲ ತಗೊಂಡು ಆಮೇಲೆ ನಾವು ಎಲ್ಲದಕ್ಕೂ ಅವ್ರನ್ನ ಕೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು. ಇವರು ಮದುವೆ ಆಗ್ತಿದ್ದಾರೆ, ಆದರೆ ಆ ಮನೆ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಸಿಗಬಾರ್ದು ಅಂತ ನಯನತಾರ ಹೇಳಿದಾಗ, ಹೌದು ನಯನತಾರ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದಷ್ಟು ಬೇಗ ಈ ಮನೆ ಜವಾಬ್ದಾರಿನ ನಾನು ತಗೋಬೇಕು, ಅಮ್ಮನ ಹತ್ರ ಮೊದಲು ಮಾತಾಡಬೇಕು ಇದ್ರ ಬಗ್ಗೆ ಅಂತ ರಮೇಶ್ ಅವರು ಹೇಳ್ತಾ ಇರ್ತಾರೆ. ಹಾಗೆ ಹಾರ ಹಾಕೊಳ್ಳಿ ಅಂತ ಹೇಳಿದಾಗ ಹಾರ ಹಾಕೋತಾರೆ ನಿಧಿ ಮತ್ತು ಕರ್ಣ ಇಬ್ರು. ಹಾಕೊಂಡಿದ ತಕ್ಷಣನೇ ಆಗ, ಸರ್ ನನ್ನಿಂದಾಗಿ ನಿಮಗೆ ತುಂಬ ಬೇಜಾರಾಗಿದೆ, ತುಂಬ ನೋವಾಗಿದೆ, ಆದರೆ ಈಗ ಎಲ್ಲ ಸರಿ ಹೋಗ್ತಿದೆ, ಆದರೆ ನನ್ನ ಕ್ಷಮಿಸ್ತೀರಾ ಅಲ್ವಾ? ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ನಾನು ಬೇಕು ಅಂತ ಈ ಥರ ಮಾಡಲಿಲ್ಲ ಅಂತ ನಿಧಿ ಹೇಳಿದಾಗ, ಹೋಗಲಿ ಬಿಡಿ ನಿಧಿ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಎಲ್ಲ ಸರಿ ಹೋಯ್ತಲ್ವಾ? ಹಾಗೆ ನೀವು ನಿಮ್ಮ ಪ್ರೀತಿನ ತ್ಯಾಗ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾದ ಮೇಲೇ ನಾನು ಹೇಗಾದರೂ ಮಾಡಿ ನಮ್ಮ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ನಾನು ಮಾಡಿದ್ದು. ನಿಜ ಹೇಳಬೇಕು ಅಂದರೆ ನನಗೆ ಮುಂಚೆನೇ ಎಲ್ಲ ಸತ್ಯ ಗೊತ್ತಿತ್ತು ಅಂತ ಕರ್ಣ ಹೇಳಿದಾಗ, ಹೌದಾ, ಅದೇ ಗೊತ್ತಿತ್ತು, ಅಷ್ಟಕ್ಕೂ ನಾನು ನನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಯಿತು ಅಂತ ನಿಧಿ ಹೇಳಿದಾಗ, ಹೇಗೋ ಗೊತ್ತಾಯಿತು, ಆದರೆ ಈಗ ಅದೆಲ್ಲ ಯಾಕೆ ಬಿಡಿ ಅಂತ ಕರ್ಣ ಹೇಳ್ತಾರೆ. ಅಯ್ಯೋ ಇದೇನಿದು, ಹಸೆ ಮನೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೀರಲ್ಲ, ನೋಡಿ ಜೀವನ ಪರ್ಯಂತ ಮಾತಾಡೋಕ್ಕೆ ತುಂಬ ಸಮಯ ಇರುತ್ತೆ, ಆದರೆ ಈಗ ಮೊದಲು ಮುಹೂರ್ತ ಮೀರೋ ಅಷ್ಟರಲ್ಲಿ ಮದುವೆ ಆಗಬೇಕು, ತಾಳಿ ಕಟ್ಟು ಕರ್ಣ ಅಂತ ಕರ್ಣ ಅವ್ರ ಅಜ್ಜಿ ಹೇಳಿದ ತಕ್ಷಣನೇ ಯೋಚನೆ ಮಾಡ್ತಿರ್ತಾರೆ. ಕರ್ಣ ತಾಳಿ ಕೊಟ್ಟಿದ ತಕ್ಷಣ ಆಗ ಯೋಚನೆ ಮಾಡ್ತಾ, ಇವತ್ತು ನನ್ನ ಜೀವನದ ಕನಸು ನನ್ಸಾಗ್ತಿದೆ, ಹಾಗೇನೆ ನನ್ನ ಪ್ರೀತಿ ಸಿಗಲ್ಲ ಅಂತ ಅನ್ಕೊಂಡಿದ್ದೆ, ಆದರೆ ವಾಪಸ್ ಸಿಗ್ತಿದೆ, ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಅಂತ ಕರ್ಣ ಅನ್ಕೊಂಡು ಖುಷಿ ಪಡ್ತಿರ್ತಾರೆ. ಆಗ ಇದೇನು ಕರ್ಣ, ಏನು ಕನ್ಸು ಕಾಣ್ತಿದ್ಯಾ, ತಾಳಿನ ನೋಡ್ಕೊಂಡು ಏನೋ ನಗ್ತಾ ಇದೆಯಾ, ಖುಷಿ ಪಡ್ತಿದ್ಯಾ ಅಂತ ಕರ್ಣ ಅವ್ರ ಅಜ್ಜಿ ಹೇಳಿದ ತಕ್ಷಣನೇ, ಅದು ಇವತ್ತು ನನ್ನ ಪ್ರೀತಿ ನಂಗೆ ಸಿಗ್ತಿದ್ಯಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಅಂತ ಕರ್ಣ ಹೇಳ್ತಾರೆ. ಗಟ್ಟಿ ಮೇಳ ಅಂತ ಪುರೋಹಿತರು ಹೇಳಿದಾಗ ಆಗ ಎಲ್ಲರೂ ಕೂಡ ಅಕ್ಷತೆ ಹಾಕ್ತಾರೆ. ಹಾಗೆ ನಿಧಿಗೆ ಕರ್ಣ ತಾಳಿ ಕಟ್ಟಿದಾಗ ನಿಧಿಗೆ ತುಂಬ ಖುಷಿ ಆಗುತ್ತೆ. ಕರ್ಣ ಸರ್, ಇವತ್ತು ನಾವಿಬ್ರು ಒಂದಾದ್ವಿ ಕೊನೆಗೂ, ಹಾಗೆ ಯಾವತ್ತು ನಮ್ಮಿಬ್ರು ಮದುವೆ ಆಗುತ್ತೋ, ನಾವಿಬ್ರು ಒಂದಾಗ್ತೀವೋ ಅಂತ ಕಾಯ್ತಿದ್ವಿ, ಆದರೆ ಇವತ್ತು ಈ ಥರ ಮದುವೆ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ತುಂಬ ಖುಷಿ ಆಗ್ತಿದೆ ಕರ್ಣ ಸರ್ ಅಂದಾಗ, ಇದೇನಿದು ಈಗಲೂ ಕೂಡ ಕರ್ಣ ಸರ್ ಅಂತ ಹೇಳ್ತಿದ್ದೀರಲ್ಲ, ನಾನು ನಿಮ್ಮ ಗಂಡ, ಈಗಲಾದರೂ ಕರ್ಣ ಸರ್ ಅಂತ ಹೇಳೋದನ್ನ ನಿಲ್ಲಿಸಿ, ಅಲ್ಲ ಯಾವಾಗಲೂ ಕರ್ಣ ಸರ್ ಅಂತ ಹೇಳ್ತಿದ್ರೆ ನೋಡಿದವರು ಆಗ ಇವರಿಬ್ರು ಗಂಡ ಹೆಂಡ್ತಿನ ಅಂತ ಅನ್ಕೊಳ್ಳಲ್ವಾ ಅಂತ ಕರ್ಣ ಹೇಳಿದಾಗ, ಕರ್ಣ ಸರ್ ಯಾವತ್ತಿದ್ರೂ ನೀವು ನನಗೆ ಕರ್ಣ ಸರೇ, ಯಾವುದೇ ಕಾರಣಕ್ಕೂ ಅದನ್ನು ನಾನು ಬದಲಾಯಿಸ ಈಗ ನೀವು ನನ್ನ ಗಂಡ ಆಗಿರ್ಬೋದು, ಆದ್ರೂ ಕೂಡ ನಾನು ನಿಮ್ನ ಕರ್ಣ ಸರ್ ಅಂತಾನೆ ಕರಿತೀನಿ, ಯಾಕಂದ್ರೆ ನನ್ಗೆ ಅದೇ ಇಷ್ಟ ಅಂತ ತುಂಬಾ ಖುಷಿಯಿಂದ ಮಾತಾಡ್ತಿರ್ತಾರೆ ಕರ್ಣ ಅವರು. ನೀವಿಬ್ರು ಮದುವೆ ಆಗಿ ಈ ತರ ಇರೋದನ್ನ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ, ನಾನು ನಿಧಿ ಪ್ರೀತಿನ ಕಿತ್ಕೊಳ್ಳೋಕೆ ಹೊರಟಿದ್ದೆ ಅಂತ ನನ್ಗೆ ಈಗ ಅನ್ನಿಸ್ತಿದೆ, ನಾನು ನಿಮ್ಮನ್ನ ದೂರ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಯಾವತ್ತೂ ನನ್ನನ್ನು ನಾನು ಕ್ಷಮಿಸ್ಕೋತಿರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ನಿತ್ಯ ಹೇಳಿದಾಗ, ನಿತ್ಯ ಅಕ್ಕ ಈಗ ಯಾಕೆ ಅದನ್ನೆಲ್ಲ ಮಾತಾಡ್ತಿದ್ಯಾ, ನಾವಿಬ್ರು ಒಂದಾಗಾಯ್ತಲ್ವಾ, ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂತ ಆಗ
ನಿಧಿ ಹೇಳ್ತಾರೆ, ಹೋಗಿ ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದಾಗ ಎಲ್ಲರ ಹತ್ರನೂ ಹೋಗಿ ಆಶೀರ್ವಾದ ತಗೋತಾರೆ ಕರ್ಣ ಮತ್ತೆ ನಿಧಿ ಇಬ್ರು. ನಿತ್ಯ ಅಕ್ಕ, ಇನ್ನು ಮುಂದೆ ನಿನ್ನ ಜೀವನ ಏನೋ ನನ್ನ ಜೀವನ ಏನೋ ಸರಿ ಮಾಡಿದೆ, ಆದರೆ ನಿನ್ನ ಜೀವನದ ಪ್ರಶ್ನೆ ಅಂತ ಬೇಜಾರು ಮಾಡಿಕೊಂಡು ನಿಧಿ ಹೇಳಿದಾಗ, ಅಯ್ಯೋ ನಿಧಿ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ಅವರು ಯಾವತ್ತಿದ್ರು ನಮ್ಮ ಜವಾಬ್ದಾರಿನೇ, ಅವರು ನಮ್ಮನೇಲೇ ಇರ್ತಾರೆ ಅಂತ ಕರ್ಣ ಹೇಳಿದಾಗ, ಇಲ್ಲ ಕರ್ಣ, ನಾನು ನಿಮ್ಮ ಮನೆಗೆ ಬರಲ್ಲ, ಹಾಗೆ ನಾನು ಶಾಂತಿ ಜೊತೆ ಇರ್ತೀನಿ ಅಂತ ಹೇಳಿದ ತಕ್ಷಣನೇ, ಏನಕ್ಕ ಇದು ಈ ಥರ ಮಾತಾಡ್ತಿದ್ಯಾ, ಅಲ್ಲ ಯಾಕೆ ಬರಲ್ಲ, ಇಷ್ಟು ದಿನ ಅಲ್ಲೇ ಇದ್ದೆ ಅಲ್ವಾ ಅಂತ ನಿಧಿ ಹೇಳಿದಾಗ, ಹೌದು ಇಷ್ಟು ದಿನ ಸತ್ಯ ಗೊತ್ತಿರಲಿಲ್ಲ, ಹಾಗೇನೆ ನಾನು ಮತ್ತೆ ಕರ್ಣ ಗಂಡ ಹೆಂಡತಿ ಅಂತ ಎಲ್ಲರೂ ಅನ್ಕೊಂಡಿದ್ರು, ಅದಕ್ಕೆ ಆ ಮನೆ ಸೊಸೆಯಾಗಿ ಅಲ್ಲಿದ್ದೆ. ಆದರೆ ಈಗ ಆ ಥರ ಅಲ್ಲ, ನಾನು ಮತ್ತೆ ಕರ್ಣ ಗಂಡ ಹೆಂಡತಿ ಅಲ್ಲ, ಹಾಗೆ ಆ ಮನೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು ಆ ಮನೆ ಸೊಸೆನೂ ಅಲ್ಲ, ಅದಕ್ಕೆ ನೀನು ಆ ಮನೆ ಸೊಸೆಯಾಗಿ ಹೋಗ್ತಿದ್ಯಾ, ನೀನು ಕರ್ಣನ ಹೆಂಡತಿ, ನಿನಗೆ ಆ ಮನೇಲಿರೋ ಅಂಥ ಎಲ್ಲ ಅಧಿಕಾರ ಇದೆ, ಆದರೆ ಈಗ ಶಾಂತಿ ಜೊತೆಗೆ ನಾನು ಇರ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ನಿತ್ಯ ಹೇಳಿದ ತಕ್ಷಣ, ನಿತ್ಯ ಅವರೇ, ಶಾಂತಿ ಅಜ್ಜಿ ಕೂಡ ನಮ್ಮ ಜೊತೆನೇ ಇರಲಿ, ಅಲ್ಲ ನಿಧಿ ಮತ್ತೆ ನಿತ್ಯ ಇಬ್ರು ಕೂಡ ನಮ್ಮ ಮನೇಲೇ ಇರ್ತಾರೆ ಅಂದಮೇಲೆ ಅವರೊಬ್ಬರು ಯಾಕೆ ಬೇರೆ ಇರಬೇಕು, ಅವರು ನಮ್ಮ ಮನೇಲೇ ಇರಲಿ, ಹಾಗೆ ಅವರು ಕೂಡ ನಮ್ಮ ಮನೆಯವರೇನೆ. ನಿತ್ಯ ಅವರೇ, ಈಗ ನೀವು ತಾಯಿ ಆಗ್ತಿದ್ದೀರಾ, ನಿಮಗೆ ತುಂಬ ಕಾಳಜಿ ತೋರಿಸೋರು, ತುಂಬ ಪ್ರೀತಿ ಮಾಡೋರು ಜೊತೆಗಿರಬೇಕು ನಿಮ್ಮ ಜೊತೆ, ಅದಕ್ಕೆ ನೀವು ನಮ್ಮ ಮನೇಲಿದ್ರೇನೆ ಒಳ್ಳೇದು ಅಂತ ಕರ್ಣ ಹೇಳಿದಾಗ, ಹಾಗಲ್ಲ ಕರ್ಣ, ನನ್ನ ಮಾತು ಕೇಳಿ ಅಂತ ನಿತ್ಯ ಹೇಳಕ್ ಹೋಗ್ತಾರೆ. ಅದೇನು ಹೇಳಬೇಡಿ ನೀವು, ದಯವಿಟ್ಟು ನೀವು ಏನು ಹೇಳಿದ್ರು ನಾನು ಕೇಳೋ ಪರಿಸ್ಥಿತಿಲಿಲ್ಲ, ನೀವು ನಮ್ಮನೆಗೆ ಬರ್ತಿದ್ದೀರಾ ಅಷ್ಟೇ ಅಂತ ಕರ್ಣ ಹೇಳಿ, ಆಗ ಎಲ್ಲರ ಹತ್ರನೂ ಆಶೀರ್ವಾದ ತಗೋತಾರೆ. ನಿಧಿ ಮತ್ತೆ ಕರ್ಣನ್ ಬಟ್ಟೆಗೆ ಗಂಟು ಹಾಕಿ ಆಗ ಸಪ್ತಪದಿ ತುಳಿರಿ ಅಂತ ಹೇಳಿದಾಗ ಕರ್ಣ ಸಪ್ತಪದಿ ತುಳಿತಾರೆ. ನೋಡಿ ನಿಧಿ, ನಾವು ಪ್ರೀತಿಸೋಕೆ ಶುರು ಮಾಡಿದಾಗಿಂದ ನಮ್ಮ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬಂದಿದೆ, ಆದರೆ ಇವತ್ತು ಅದನ್ನೆಲ್ಲ ಮರೆತು ಖುಷಿಯಾಗಿ ಮದುವೆ ಆಗಿದ್ದೀವಿ, ಅದು ಎಲ್ಲರೂ ಒಪ್ಕೊಂಡು ನಮ್ಮ ಮದುವೆ ಮಾಡಿಸಿದ್ದಾರೆ, ಇನ್ನು ಮುಂದೆ ನಾವು ಖುಷಿಯಾಗಿರ್ಬೇಕು ಅಂತ ಕರ್ಣ ಹೇಳಿದಾಗ, ಆಗ ಶಾಂತಿ ಹತ್ರ ಹೋಗಿ, ಶಾಂತಿ, ಇನ್ನು ಮುಂದೆ ನೀನು ಖುಷಿಯಾಗಿರ್ಬೇಕು, ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ನಿತ್ಯ ಅಕ್ಕನ ಜವಾಬ್ದಾರಿ ನಮ್ದು ಅಂತ ಹೇಳಿದೀವಲ್ವಾ, ಇನ್ನು ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೋಬೇಡ ಅಂತ ಆಗ ನಿಧಿ ಹೇಳಿದಾಗ, ಇಲ್ಲ ನಿಧಿ, ನೀವು ಜವಾಬ್ದಾರಿ ತಗೊಂಡಿದ್ದೀರಾ ಅಂದಮೇಲೆ ಕರ್ಣನ ಮೇಲೆ ನಿನ್ನ ಮೇಲೆ ನಂಬಿಕೆ ಇದೆ, ನಾನು ಖುಷಿಯಾಗೇ ಇರ್ತೀನಿ, ನೀವೇನು ಯೋಚನೆ ಮಾಡಬೇಡಿ, ಆದರೆ ನಿಮ್ಮ ಸಂಸಾರ ಚೆನ್ನಾಗಿರಬೇಕು, ಈಗಲಾದ್ರೂ ನೀವು ಖುಷಿಯಾಗಿರಬೇಕು ಅಂತ ಶಾಂತಿ ಹೇಳ್ತಾರೆ. ಅಲ್ಲಿಂದ ನಿತ್ಯ ಹೋಗಿ ತುಂಬ ಬೇಜಾರು ಮಾಡಿಕೊಂಡು, ಎಷ್ಟೆಲ್ಲ ಆಗೋಯ್ತು, ಏನಾಗ್ತಿದೆ ಅಂತ ನಂಗೆ ನಿಜವಾಗ್ಲೂ ಅರ್ಥನೇ ಆಗದೆ ಇರೋ ಪರಿಸ್ಥಿತಿಲಿದ್ದೀನಿ, ಯಾಕಂದರೆ ಇದೆಲ್ಲ ಕನಸ ನನಸ ಅಂತ ಅನ್ನಿಸ್ತಿದೆ, ನಾನು ಎಲ್ಲರ ಮುಂದೆ ಖುಷಿಯಾಗಿರ್ಬೋದು, ಆದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಕರ್ಣನ್ನ ನಾನು ದೂರ ಮಾಡ್ಕೊಂಡಿರೋದಕ್ಕೆ, ಏನು ಮಾಡಲಿ ನಾನೀಗ ಅಂತ ಬೇಜಾರಿಂದ ನಿತ್ಯ ಕಣ್ಣೀರು ಹಾಕ್ತಿರ್ತಾರೆ. ನಾನು ಈ ಥರ ಬೇಜಾರಲ್ಲಿರೋದನ್ನ ನೋಡಿದ್ರೆ ಆಗ ನಿಧಿ ಕೂಡ ಬದಲಾಗ್ಬೋದು, ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು, ನನ್ನ ಪ್ರೀತಿನ ನಾನು ತ್ಯಾಗ ಮಾಡಿದ್ದೀನಿ, ಆದರೆ ಕರ್ಣನ ಮರೆಯೋಕ್ಕಂತೂ ಸಾಧ್ಯ ಇಲ್ಲ ಅಂತ ನಿತ್ಯ ಅನ್ಕೋತಾ ಇರ್ತಾರೆ. ನಿಧಿನ ಕ್ಷಮಿಸಿದ್ದೀನಿ ಅಂತ ಕರ್ಣ ಹೇಳ್ತಾರೆ. ಇಬ್ರು ಸಪ್ತಪದಿ ತುಳಿತಾರೆ. ಮನೆಯವರೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಿಧಿ ಮತ್ತೆ ಕರ್ಣನ್ಗೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.